ಕೇಳ್ತಿದ್ದೀನಿ ಉಜ್ನಿ ಚೌಡೇಶ್ವರಿ ಬಗ್ಗೆ. ಈಗ ನಂದು ಮುಗಿತಪ್ಪ, ನೀನ್ ಒಳ್ಳೆ ಕಡೆ ಊಟ ಕೊಡ್ಸಪ್ಪ ನನ್ಗೆ. ಬಾಗರು ಒಂದೊಳ್ಳೆ ಜಾಗದಾಗೆ ಊಟ ಕೊಡಿಸ್ತೀನಿ ಬಾ. ನಾನ್ ಫಿಲಂ ತೋರಿಸ್ದೆ, ಒಳ್ಳೆ ಹೋಟ್ಲು ಕರ್ಕೊಂಡೋಗಿ ಊಟ ಕೊಡಿಸ್ತೀಯ ಅಂದ್ರೆ ಏನೋ ಮಗ ಮದುವೆ ಮನೆ ಕರ್ಕೊಂಡ್ ಬಂದಿದ್ಯಾ? ಎಲ್ಲೋದ್ರು ಬಿಡಲ್ಲ, ತುಂಬಾ ಚೆನ್ನಾಗಿರುತ್ತೆ ಊಟ. ಹೌದಾ? ಯಾರು ನೋಡು ಪರಿಚಯ ಮಾಡ್ಕೊಡು ನಮ್ಗೆ. ಇಲ್ಲೆಲ್ಲ ಅವರೇ ಬಾವನ ಅಡಿಗೆ ಅಷ್ಟು ರುಚಿಯಾಗಿರುತ್ತೆ ಅಂತ ಎಲ್ಲ ಇಷ್ಟಪಟ್ಟು ಹೇಳ್ತಾರೆ. ಸರ್ ನಮ್ಗೆ ಬಂದಿರೋ ಕಸ್ಟಮರ್ಗಳು ಅಂತ ಕ್ವಾಲಿಟಿ ಐಟಮ್ ಹಾಕಿರ್ತಾರೆ, ಅದನ್ನ ನಾವು ಮಾಡೋ ಐಟಮ್ಗಳು ಸದ ಅಷ್ಟೇ ಕ್ವಾಲಿಟಿಯಾಗಿ ಟೇಸ್ಟ್ ಆಗಿ ಮಾಡ್ಕೊಡ್ತೀವಿ. ಒಂದು 20-22 ಥರ ಐಟಮ್ ಇತ್ತು ರಾತ್ರಿ 3ರಿಂದ 3.5 ಜನಕ್ಕೆ ಐಟಮ್ ಮಾಡಿದ್ದು. ರಸ್ಮಲೈ, ಕಾಶಿ ಹಲ್ವಾ, ಪಪ್ಪಾಯಿ ರೋಲು, ಮಾಮೂಲಿ ಒಂದು 3 ಥರ ಪಲ್ಯ ಇತ್ತು, ಗೋಬಿ, ಆಲೂ ಕಬಾಬು, ಗೀ ರೈಸು, ಪನ್ನೀರ್ ಮಸಾಲ, ಪ್ರತಿಯೊಂದು ಐಟಮು ಮಾಡಿದ್ದು. ಟೋಟಲ್ ಒಂದು 26ರಿಂದ 27 ಐಟಮ್ ಮಾಡಿದ್ದು. ಸರ್ ಪ್ರತಿಯೊಂದು ಐಟಮ್ ಸ್ವೀಟ್ ಯಾವ ಒಂದು ವೆಜ್ಜು, ನಾನ್ ವೆಜ್ಜು, ಕರ್ನೇರೆಗಳು, ಫಂಕ್ಷನ್ನು, ಮದುವೆಗಳು, ಬೀಗ್ರೂಟ ಎಲ್ಲ ಪ್ರತಿಯೊಂದು ಐಟಮ್ನು ಮಾಡ್ತೀವಿ ಸರ್. 5ರಿಂದ 10,000 ಜನವರೆಗೂ ಕೆಪಾಸಿಟಿ ಇದೆ ಮಾಡ್ಕೊಡ್ತೀವಿ. ಈವೆಂಟ್ಸಿಂದ ಹಿಡಿದು ಬೌನ್ಸರ್ಸಿಂದ ಹಿಡಿದು ಲೇಡೀಸಿಂದ ಪ್ರತಿಯೊಂದು ಸರ್ವಿಸ್ ಎಲ್ಲ ಇದೆ ಸರ್. ನಮ್ಮ ಹತ್ರ ಬೀಡಾಯಿಂದ ಹಿಡಿದು ಐಸ್ ಕ್ರೀಮು, ಫ್ರೂಟ್ ಸಲಾಡಿಂದ ಹಿಡಿದು ವಾಟ್ರು, ನಮ್ಮ ಇದರಲ್ಲೇ ಪಾಂಡೋಡಿಗೆ ಗ್ರೂಪ್ಸ್ ಅಂತ ವಾಟ್ರ್ ಇದೆ, ಆ ಇದರಲ್ಲೇ ವಾಟ್ರ್ ಸಿಗುತ್ತೆ. ಪ್ರತಿಯೊಂದು ಐಟಮ್ ಕ್ಯಾಟ್ರಿಂಗ್ 50 ಜನದಿಂದ 5,000 ಗಂಟ ಕ್ಯಾಟ್ರಿಂಗ್ ಸರ್ವಿಸ್ ಅಂತ ಮಾಡ್ಕೊಡ್ತೀವಿ. ಹೌದು, ಮದುವೆ ಅಂದ್ರೆ ಗಂಡಿಗೆ ಹೆಣ್ಣಿನ ಮೇಲಾಸೆ, ಹೆಣ್ಣಿಗೆ ಗಂಡನ ಮೇಲಾಸೆ, ಬಂದವ್ರಿಗೆ ಊಟದ ಮೇಲಾಸೆ ಅನ್ನೋ ಮಾತಿನಂತೆ ನಾವು ಮಾಡಿಸುವಂತ ಊಟ ಅದ್ಭುತವಾಗಿ ರುಚಿಕರವಾಗಿದ್ರೆ ಆ ಮದುವೆಯನ್ನ ಆ ನೆಂಟರು ಜೀವನದಲ್ಲಿ ಎಂದೂ ಮರೆಯೋದಿಲ್ಲ. ಅದಕ್ಕಾಗಿ ಇಷ್ಟೊಂದು ಕಷ್ಟಪಟ್ಟಿದ ಹಣದಲ್ಲಿ ಮದುವೆ ಮಾಡ್ತಾರೆ. ಹಾಗಾದ್ರೆ ಆ ಮದುವೆ ಮಾಡಿದವರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ. ಅವರು ಮಾಡೋ ಅಡುಗೆ ಎಲ್ಲ ಇದೇ ತರ ಇರುತ್ತೆ ಅಂತ ಕೆಲವೇ ಹೇಳ್ತಾ ಇದ್ದಾರೆ. ನೀವು ಅವ್ರನ್ನ ಏಂತಕ್ಕೆ ಸೆಲೆಕ್ಟ್ ಮಾಡಿದ್ರೆ, ಏನೇನ್ ಮಾಡಿಸಿದ್ರೆ ಹೇಗಿತ್ತು ಸರ್? ಅವ್ರು ನಮ್ಮ ಹುಡುಗ ನಮ್ಮ ಹತ್ರನೇ ಇದು ಮಾಡ್ತಾಯಿದ್ರು. ನಾವು ನಮ್ಮ ಫಂಕ್ಷನ್ಗೆ ಅವ್ರು ನಾನೇ ಮಾಡ್ತೀನಿ ಅಂತ ಹೇಳಿರೋದಕ್ಕೆ ಅವ್ರು ಏನು ಹೇಳಿದ್ರು ಅವರೇ ಮಾಡಿರೋದು. ಏನೇನ್ ಮಾಡಿದ್ದಾರೆ, ಈಗ ಯಾವ ತರ ಮಾಡಿದ್ದಾರೆ? ಎಲ್ಲ ಚೆನ್ನಾಗಿದೆ, ರಾತ್ರಿ ಊಟ ಎಲ್ಲ ಚೆನ್ನಾಗಿತ್ತು. ಈಗ ಮಾಡಿರೋದೆಲ್ಲ ಯಾರು ಒಬ್ಬರು ಕಂಪ್ಲೇಂಟ್ ಹೇಳಿಲ್ಲ ಒಂದುವೆ. ಹಂಗೆ ಮಾಡೋರೆ ಅವರು. ನಮ್ಮ ಮದುವೆ ನಾವೇ ಮಾಡ್ತೀವಿ ಅಂತೇಳಿ ಮಾಡಿದ್ದು, ಏನೂ ಮಾತಾಡಿಲ್ಲ ಅವ್ರ ಹತ್ರ ನಾವು. ಅವ್ರ ಐಟಮ್ ಬೇರೆಯವರು ಅವ್ರಿಗೆ ಆರ್ಡರ್ ಕೊಡೋದು ಏನು ಹೇಳ್ತೀರಾ? ಇವಾಗ ಚೆನ್ನಾಗೇ ಮಾಡ್ತೀವಿ, ಯಾವುದೇ ಐಟಮ್ ಇದಿರಲ್ಲ, ಕೊಡ್ಬೋದು, ಯಾರು ಬೇಕಾದ್ರೂ ಕೊಡ್ಬೋದು ಅವ್ರಿಗೆ. ಊಟ ಎಲ್ಲ ಚೆನ್ನಾಗಿದೆ, ಇವ್ರಿಗೆಲ್ಲ ಆರ್ಡ್ರ್ ಕೊಡೋವಂಥವ್ರು ಕೊಡ್ಬೋದು. ರಾತ್ರಿಲೂ ಊಟ ಮಾಡಿದ್ದೋ, ಈಗಲೂ ಊಟ ಮಾಡಿದ್ದೀವಿ, ಫಸ್ಟ್ ಕ್ಲಾಸ್ ಆಗಿದೆ. ನಮ್ಮ ಹುಡುಗ ಪಾಂಡು ಅಂತ ಹೇಳ್ಬಿಟ್ಟು ಕುಕಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಹಾಗೆ ಮದುವೆ ಕಾರ್ಯಕ್ರಮ ಇರ್ಬೋದು, ಕರ್ನೇರ ಬೀಗ್ರೂಟ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೂ ಅದ್ಭುತವಾದ ಅಡುಗೆನ ಮಾಡಿಕೊಡ್ತಾರೆ. ದಯವಿಟ್ಟು ಅವ್ರಿಗೆ ಅಡುಗೆ ಊಟವನ್ನು ಯಾವ್ದಾದ್ರು ಇದ್ರೆ ಕುಕಿಂಗ್ ಕೆಲಸಕ್ಕೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಪಾಂಡು ಅವರು. ಸ್ನೇಹಿತರೆ, ಕೇಳಿದ್ರಲ್ಲ, ನೀವು ಈಗಾಗಲೇ ತುಂಬಾ ಜನದ ಕೈಲಿ ನಿಮ್ಮ ಮನೆ ಕಾರ್ಯಕ್ರಮದಲ್ಲಿ ಅಡುಗೆಯನ್ನ ಮಾಡಿಸಿರ್ಬೋದು. ಆದ್ರೆ ಒಂದು ಬಾರಿ ಈ ಪಾಂಡು ಅವರಿಗೆ ನಿಮ್ಮ ಅಡುಗೆ ಆರ್ಡರ್ನ ಕೊಟ್ಟು ನೋಡಿ. ಇದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.